ಧಾರವಾಡದಲ್ಲಿ ಅಕ್ರಮ ಮದ್ಯ ಮಾರಾಟ ದಂಧೆ, ಇಲಾಖೆಗಳ ಮೌನಕ್ಕೆ ಜನರ ಆಕ್ರೋಶ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಧಾರವಾಡ ಜಿಲ್ಲೆಯಾದ್ಯಂತ ಅಬಕಾರಿ ಇಲಾಖೆಯ ನಿಯಂತ್ರಣ ಮೀರಿ ಅಕ್ರಮ ಮದ್ಯ ಮಾರಾಟ ಜೋರಾಗಿ ನಡೆಯುತ್ತಿದೆ ಎಂಬ ಗಂಭೀರ ಆರೋಪಗಳು ಸಾರ್ವಜನಿಕರಿಂದ ಹಾಗೂ ಕೆಆರ್ಎಸ್ ಪಕ್ಷದವರಿಂದ ಕೇಳಿಬರುತ್ತಿವೆ. ಈ ಅಕ್ರಮ ಚಟುವಟಿಕೆಗಳಿಗೆ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯ ಕೆಲ ಸಿಬ್ಬಂದಿಗಳ ಸಹಕಾರವಿದೆ ಎನ್ನುವ ಮಾತು ಸ್ಥಳೀಯರಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಧಾರವಾಡ ತಾಲೂಕಿನ ತಡಸ್ ಕ್ರಾಸ್ನಲ್ಲಿ ಭಾಷಾಸಾಬ್ ನದಾಫ್ ಹಾಗೂ ಅವರ ಸಹೋದರರು ಯಾವುದೇ ಭಯವಿಲ್ಲದೆ ಬಹಿರಂಗವಾಗಿ ಅಕ್ರಮ ಮದ್ಯ ಮಾರಾಟ ನಡೆಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಹುಬ್ಬಳ್ಳಿಯ ಹೊರವಲಯದಲ್ಲಿ ಗೋದಾಮು ಬಾಡಿಗೆ ಅಥವಾ ಮಾರಾಟಕ್ಕೆ. ವಿಶಾಲವಾದ ಗೋದಾಮು ಹುಡುಕುತ್ತಿದ್ದೀರಾ? ನಿಮ್ಮಿಗಾಗಿ ಅತ್ಯುತ್ತಮ ಅವಕಾಶ. ಬಾಡಿಗೆ ಅಥವಾ ಮಾರಾಟಕ್ಕೆ ಲಭ್ಯ. ವಿಶಾಲ ಗೋದಾಮು ಪ್ರದೇಶ 50,000 ಚದರಡಿ. ಗ್ರೌಂಡ್ ಫ್ಲೋರ್ ಆಫೀಸ್ 3,000 ಚದರಡಿ. ಬಳಕೆಗೆ ಸಿದ್ಧ. ಮೊದಲ ಮಹಡಿ ಕಾರ್ಮಿಕರ ಕೊಠಡಿಗಳು 3,000 ಚದರಡಿ. ಎರಡನೇ ಮಹಡಿ ಓಪನ್ ಹಾಲ್ 3,000 ಚದರಡಿ. ಲಾಜಿಸ್ಟಿಕ್ಸ್, ಸಂಗ್ರಹಣೆ, ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಇಂಡಸ್ಟ್ರಿಯಲ್ ಬಳಕೆಗಳಿಗೆ ಸೂಕ್ತ. ನಿಮ್ಮ ವ್ಯವಹಾರದ ಎಲ್ಲ ಅಗತ್ಯಗಳಿಗೆ ಸರಿಯಾದ ಯೋಜನೆ ಹೊಂದಿರುವ ಆಸ್ತಿ ಇದು. ಈ ಉತ್ತಮ ಅವಕಾಶವನ್ನು ಕೈತಪ್ಪಿಸಿಕೊಳ್ಳಬೇಡಿ. ಈಗಲೇ ಸಂಪರ್ಕಿಸಿ 9611156667 ಅಥವಾ 7676004022. ಈ ಕುರಿತು 07/2026 ವಿಡಿಯೋ ಸಾಕ್ಷ್ಯಗಳೊಂದಿಗೆ ಅಬಕಾರಿ ಇಲಾಖೆಗೆ ದೂರು ನೀಡಲಾಗಿದ್ದು, ಡಿಒ ನಂಬರ್ 15A32-3 ಅಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆದರೂ ಆರೋಪಿಗಳು ತಮ್ಮ ಚಟುವಟಿಕೆಗಳನ್ನು ನಿಲ್ಲಿಸದೆ ಮುಂದುವರಿಸುತ್ತಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯರ ಪ್ರಕಾರ ಆರೋಪಿಗಳು ನಮಗೆ ಯಾರ ಭಯವೂ ಇಲ್ಲ, ಅಧಿಕಾರಿಗಳಿಗೆ ಮಾಮೂಲಿ ನೀಡುತ್ತೇವೆ ಎಂದು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಕ್ಷ್ಯಗಳು ತಮ್ಮ ಬಳಿ ಇರುವುದಾಗಿ ಕೆಆರ್ಎಸ್ ಪಕ್ಷದವರು ತಿಳಿಸಿದ್ದಾರೆ. ಇದನ್ನೇನು ನಾವು ಮಾಡ್ಬೇಕಂತ ಏನಿಲ್ರಿ, ಬ್ಯಾಡ ಅಂತ ಬಿಡ್ತೇವೆ, ಅದು ಪ್ರಶ್ನೆ ಇಲ್ಲ. ಮೊಬೈಲ್ ಕೊಡ್ರಿ ಅವ್ರಿಗೆ, ಫೋನ್ ಬಂದೈತೆ ಅಂತ ನಮ್ಮ ಫೋನ್ ಯಾಕೆ ಕೊಡ್ಬೇಕ್ರಿ ನಿಮ್ಗೆ? ನನಗ್ರಿ ನನಗೆ ಯಾವ ಫೋನ್ ಬಂದ, ನನಗೆ ಹಂಗೆ ಫೋನ್ ಬಂದ ನಾವು ಬಂದ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೇವೆ. ನಾ ಚಲೋ ಇಟ್ಟನಲ್ರಿ ಹಂಗೆ ಅಲ್ರಿ ಅಲ್ಲ, ನನಗೆ ಹೇಳ್ಬಿಟ್ರಿ ಯಾಕ್ರಿ? ಇಲ್ಲ ಫೋನ್ ಅಲ್ರಿ, ಫೋನ್ ಯಾಕೆ ಕೊಡ್ಬೇಕು? ನಾನು ಫೋನ್ ಯಾಕೆ ಕೊಡ್ಬೇಕು? ಹಾಂ ಯಾರು ಯಾರು ಹಚ್ಚಿಲ್ರಿ? ಹಚ್ಚಿರಲ್ಲ? ಇಲ್ಲ ಅವ್ರು ಯಾರಲ್ಲ ಆಗಲ್ಲ ವಿಚಾರ ಮಾಡ್ಬೇಕಾರೆ ನಾ ವಿಚಾರ ಮಾಡಿ ಅಂತ ಹೋಗ್ರೆ ಏನ್ರಿ ನೀವು ಹೆಂಗೆ ಡಿಲೀಟ್ ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಯಾರು ಮಾಡಂಗಿಲ್ರಿ, ಇಲ್ಲ ಫೋನ್ ಕೊಡ್ರಿ, ನಾನೇನ್ ಹೇಳ್ತೀನಿ ಇದನ್ನ ತಗೋದು ಇಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಯಾರು ಆ ಕೆಲಸ ಮಾಡ್ರಿ, ಫೋನ್ ಕೊಡಂಗಿಲ್ರಿ ಸರ್. ಫೋನ್ ಇಟ್ಕೋರಿ, ನಮಗ್ ಬೇಕು ತನಿಖೆ ಮಾಡ್ಬೇಕು. ಯಾರ್ದು ಬಂದಿತ್ತು, ಯಾರ್ದು ಬಿಟ್ಟಿತ್ತು, ಯಾರು ಶಾಮಿಲ್ ಇದಾರೆ, ನಿಮ್ಗೆ ಯಾರು ಪ್ರೋತ್ಸಾಹ ಮಾಡಾಕತ್ತಾರೆ, ಅದು ಪ್ರತಿಯೊಂದು ನಮ್ಗೆ ಬೇಕು. ಆಯ್ತು, ನಾವೇ ಫೋನ್ ಇಟ್ಕೊಳ್ಳಲ್ಲ, ಬರ್ತಾರೆ ಅವ್ರು ಬಂದಿಂದ ಅವ್ರ ಕೈಯಾಗ ಕೊಡೋಗ್ತಾರೆ. ಆಯ್ತು ಓಕೆ. ಇದು ಪೊಲೀಸಿಂದ ಫೋನ್ ಐತೆ, ಬಂದ್ ಮಾಡ ನಾ ಬಂದ್ ಮಾಡಿಲ್ಲರಿ. ನಾ ಹಂಗಾಗಿ ನಾ ಆಗಲೇ ಬಂದ್ ಮಾಡ್ತಿದ್ದೆ. ಅಲ್ಲಿ ನೀವು ಆಗಲೇ ನೀವು ಬಂದಾಗ ಗೊತ್ತಾಗಿದ್ದು ನನಗೆ ಸಬರ. ಡೈಲಿ ಕಸ್ಟಮರ್ ಯಾರು, ರೆಗ್ಯುಲರ್ ಕಸ್ಟಮರ್ ಯಾರು, ಹೊಸ ಕಸ್ಟಮರ್ ಎಲ್ಲ ಮತ್ತೇನಿಲ್ಲ. ಈಗ ನಾ ಎಂತ ಸುಬರ ಅಲ್ಲಲ್ಲ, ನೀವು ಅಂತೀರಿ ಎಷ್ಟು ಬೀದಿ ಬರ್ತಾವ ಅಂತೀರಿ. ನಾ ಎಂತಾನೆ ನನಗೇನು ಇದು ಮಾಡ್ಬೇಕಂತ ಏನಿಲ್ಲ ಸುಬರ. ನಾ ಬಂದ್ ಮಾಡೋದು ಬಂದ ಮಾಡ್ತೀನಿ. ಆದ್ರೆ ಲೈನ್ ಜಗದವು ಅದೇ ರೀ, ನಾನಿಲ್ಲ ಎಟ್ಟದಾವಲ್ಲ ಎಲ್ಲ ಬಂದ್ ಮಾಡಿಸೋಣ. ಬರ್ರಿ ನೀವು, ಯಾಕಂದ್ರೆ ನಿಮ್ಗೆ ಎಲ್ಲೆಲ್ಲಿ ಮಾತಾಡೋದು ನಿಮಗೆ ಗೊತ್ತೈತಿ. ಟೋಟಲಿ ಸಂಪೂರ್ಣ ಬಂದ್ ಆಗ್ಬೇಕು. ನಾವು ಅದಕ್ಕೆ ಒಪ್ಕೊಂತೀವಿ ಸುಬರ, ನಾವು ಅದಕ್ಕೆ ಒಪ್ಕೊಂತೀವಿ. ಯಾಕಂದ್ರೆ ನಾವು ಮಾಡೋದು ಒಂದು ಸಾರ್ವಜನಿಕರು ಒಳ್ಳೇದಾಗ್ಲಿ, ಅನ್ಯಾಯ ಆಗ್ಬಾರ್ದು, ಅಕ್ರಮ ಮದ್ಯ ಮಾರಾಟ ಆಗ್ಬಾರ್ದು ಬಂದು ನಾವೆಲ್ಲ ಮಾಡಕತ್ತಿತ್ತು. ನಿಮ್ದು ಒಬ್ಬರದ ನಮ್ಗೇನು ಇಲ್ಲ. ನೀವು ಹೇಳಿದ್ರೆ ನಾವು ಒಪ್ಕೊಂತೀನಿ ಸರ್. ನೀವು ಹೇಳ್ತಿರಲ್ಲ ನಾ ಚಲೋ ಮಾಡೋದಿಲ್ಲ, ನಾವು ಬಂದ ಮಾಡ್ತೀವಿ. ಆದ್ರೆ ಏನಂತಲ್ರಿ ಎಲ್ಲ ನಾವು ಇಬ್ರು ಕೂಡ ಹೇಳ್ಬೇಕಂದ್ರೆ ನಾನು ಸರ್ KRS ಫಾಲೋವರ್ಸ್ ಹೇಳ್ಬೇಕಂತಂದ್ರೆ
ಫಾಲೋವರ್ಸ್ ಇದ್ದು ರವಿ ಕೃಷ್ಣ ರೆಡ್ಡಿ ಅವ್ರ ಫಾಲೋವರ್ಸ್ ಸರ್ ನಾನು ಸರ್ ಯಾಕಂದ್ರೆ ಅವ್ರ ಹೆಸರು ಕೆಡಿಸ್ಬೇಡ್ರಿ followers ಹೆಸರು ಕೆಡಿಸೋದಲ್ರಿ ನಾನು ಮಾಡ್ಬೇಕಂತ ಏನಿಲ್ಲ ಸರ್. ರವಿ ಕೃಷ್ಣ ರೆಡ್ಡಿ ಸರ್ ಮೊದ್ಲೇಕ್ಕಿಂತ ನನಗೆ ಗೊತ್ತೈತಿ ಸರ್ ನಾ 2 ತಿಂಗಳು ಅಂಗಡಿ ಬಂದ್ ಮಾಡ್ತೀರಿ ಹೇಳ್ಬೇಕಂತಂದ್ರೆ ನೀವು 2 ತಿಂಗಳು ಅಂಗಡಿನ ಬಂದ್ ಮಾಡಿದ್ದೀನಿ ಅಂಗಡಿ ತೆಗೆದಿದ್ದಿಲ್ಲ ಹೇಳ್ಬೇಕಂತಂದ್ರೆ ಇವತ್ತು ನಾ ಅಂಗಡಿ ತೆಗದಾನೆ ಹೇಳ್ಬೇಕಂತ ಅದ್ರಿ 2 ದಿನ ಆತ ಬಂದ ಬಿಟ್ರಿ ಒಂದು ನಿಮಿಷ ಬರ್ರಿ ಅವ್ರ ನಾ ಹೇಳೋದು ನಾ ಅಂಗಡಿ ಎಲ್ಲ ಆಯ್ತು ಏನ್ ಮಾಡ್ಕೊಂಡು ಹೋಗ್ರಿ ಅಲ್ಲ ಒಂದು ನಿಮಿಷ ರೀ ಬಂದ ಬಿಟ್ರಿ ಅವ್ರು ಅವ್ರು ಬಂದ್ರೆ ನಾ ಬರ್ತೇನೆ ಸರ್ ನಾ ಹೇಳತ್ತೇನಿಲ್ಲ ಗಾಡಿ ನಂಬರ್ ಕೊಟ್ಟು ತೋರಿ ಹೊಡ್ಕೊರಿ ಗಾಡಿ ನಂಬರ್ ಇಲ್ಲ ಇದಕ್ಕೆ ಇದು ಒಂದು ಗಾಡಿ ಇದು ಅದ ಇದು ಗಾಡಿ ನಂಬರ್ ಇದೆ ರೂಟ್ ಹೊಡಿತಾರ ಅದನ್ನ ನೀನು ಮಾತಾಡೋಣ ಅಂತ ತಡ್ರಿ ಒಂದು ನಿಮಿಷ ನಿಂತಾರ ನಿಂದ್ರಿ ಎರಡು ಗಾಡಿಗೂ ನಂಬರ್ ನಿಮಿಷ ಬಂದ ನಿಮಿಷ ಅಲ್ಲ ಅವ್ರ ಅದು ಫೋಟೋ ಹಿಡಿದ್ರೆ ಆಯ್ತು ವಿಡಿಯೋದಾಗ ತೊಗೊಂಡೈತ ನೋಡ್ರಿ ಎರಡು ಗಾಡಿಗೂ ನಂಬರ್ ಇಲ್ಲ ಅವರು ನಾವು ಬಾಲ್ ಕೊಡೋದು ಏನಂತ ಗೊತ್ತೈತೆ ಪೊಲೀಸ್ಗೆ ಕಮಿಷನ್ ಕೊಡ್ತೀವಿ ಏತನ್ನು ಕೊಡ್ತೀನಿ ನೀನು ಹೊರಗೆ ಕುಂತ್ಕೊಂಡು ಕೊಡ್ತೀನಿ ಕುಂತ್ಕೊಂಡು ಕುಡಿಯಂಗೆ ರೋಡ್ನಾಗ ಅಂತಾನೆ ನಿಮಗ ನಮಗ ಅಂತಾನೆ ಪೊಲೀಸ್ಗಿನ ಕೊಡ್ತಾರ ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಶಿವಪ್ಪ ಮಾನಿಗಪ್ಪನವರಂತ, ಕರ್ನಾಟಕ ರಾಷ್ಟ್ರ ಧಾರವಾಡ ಜಿಲ್ಲಾ ಅಧ್ಯಕ್ಷ. ಇವತ್ತು ನಾವು ಲೈವ್ ಮಾಡುವ ಉದ್ದೇಶ ಏನಂತಂದ್ರೆ, ಹುಬ್ಬಳ್ಳಿ ತಾಲೂಕು ಸಡಕ್ ಕ್ರಾಸ್ ಹತ್ರ ನಾವಿವತ್ತು ಬಂದಿದ್ವಿ. ಬಂದಾಗ ಇಲ್ಲಿ ಮೇನ್ ರೋಡ್ ಇದೆ, ಹೈವೇ ಇದೆ. ಇಲ್ಲಿ ಒಂದು ಡಬ್ಬಿ ಅಂಗಡಿಯಾಗ ಸಾರಾಯಿನ ಮಾರ್ತಾ ಇದ್ರು. ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕ ಆಮ್ಯಾಗ ಇಲ್ಲಿ ಸ್ಕೂಲ್ ಇದೆ, ರಂಭಾಪುರಿ ಮಠ ಇದೆ, ಆಮ್ಯಾಗ ಪ್ರೌಢಶಾಲೆ ಇದೆ. ಅದ್ರ ಪಕ್ಕಕ್ಕೆ ಇಲ್ಲೇ ಮೇನ್ ರೋಡ್ ಹೈವೇ ಇದೆ. ಟ್ರಕ್ ಚಾಲಕರು ಎಷ್ಟೋ ಜನ ಅಡ್ಡಾಡ್ತಾರ, ಗಾಡಿಗಳು ವಾಹನ ಅಡ್ಡಾಡ್ತಾವ. ಮೇನ್ ಹೈವೇ ಪಕ್ಕದಲ್ಲೇ ಇದು ಇರೋದು. ಇದನ್ನ ಆದಷ್ಟು ಬೇಗ ಬಂದ್ ಮಾಡ್ಬೇಕು. ಆಮ್ಯಾಗ ಇದನ್ನ ಅಬಕಾರಿ ಇಲಾಖೆಯವರು ಹಾಗೂ ನಮ್ಮ ಪೊಲೀಸ್ ತಾಲೂಕು ಹುಬ್ಬಳ್ಳಿ ತಾಲೂಕು ಪೊಲೀಸ್ ಅವರು ಕೂಡ ಗ್ರಾಮೀಣಕ್ಕೆ ಬರ್ತೀವಿ. ಹುಬ್ಬಳ್ಳಿ ಗ್ರಾಮೀಣ ಸ್ಟೇಷನ್ದಾರ್ ಕೂಡ ಇದನ್ನ ಸೂಕ್ತ ತನಿಖೆ ಮಾಡಿ ಇದನ್ನ ಎಲ್ಲಿಂದ ಮಾಲ್ ಬಂದಿದೆ, ಯಾವ ಬಾರ್ ಇಂದ ಬಂದಿದೆ ಅಂತ ಸೂಕ್ತ ತನಿಖೆಯನ್ನು ಮಾಡಿ ಅವ್ರ ಮ್ಯಾಗ ಕಾನೂನು ಕ್ರಮ ಜರುಗಿಸ್ಬೇಕು. ಯಾಕಂದ್ರೆ ಪದೇ ಇದೇ ತರ ಮಾಡ್ಕೊಂಡು ಹೋದ್ರೆ ಎಷ್ಟೊಂದು ಸಂಸಾರ ಬೀದಿಗೆ ಬರ್ತಾವ, ಅದನ್ನೆಲ್ಲ ಬಂದ್ ಆಗ್ಬೇಕು. ಅದಕ್ಕೆ ನಾನು ಅಬಕಾರಿ ಇಲಾಖೆಯವರಿಗೆ ಹಾಗೂ ಗ್ರಾಮೀಣ ಸ್ಟೇಷನ್ದವ್ರಿಗೆ, ಹುಬ್ಬಳ್ಳಿ ಗ್ರಾಮೀಣ ಸ್ಟೇಷನ್ ಅವ್ರು ಕೇಳ್ಕೊಳ್ಳೋದು ಏನಂತಂದ್ರೆ, ಇದನ್ನ ಪೂರಾ ಇದು ಒಂದೇ ಅಂಗಡಿ ಅಂತಲ್ಲ, ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದಾರೆ ಅದನ್ನೆಲ್ಲ ಬಂದ್ ಮಾಡ್ಬೇಕು. ಸಾರ್ವಜನಿಕ ಒಳ್ಳೇದ್ ಮಾಡ್ಬೇಕು. ಸೂಕ್ತ ತನಿಖೆ ಮಾಡಿ ಅದನ್ನ ಪೂರಾ ಕ್ಲೋಸ್ ಮಾಡುವಂತ ಕೆಲಸ ಮಾಡ್ರಿ. ಇವ್ರನ್ನ ಗಡಿ ಪಾರ್ ಮಾಡುವಂತದ್ದು, ಯಾಕಂದ್ರೆ ಪದೇ ಇದೇ ಕೆಲಸ ಮಾಡ್ತಾ ಇದಾರಂದ್ರೆ ಇವ್ರನ್ನ ಗಡಿ ಪಾರ್ ಮಾಡುವಂತ ಕೆಲಸ ಕೂಡ ಮಾಡ್ಬೇಕಂತ ಹೇಳ್ತೀನಿ. ನಮಸ್ಕಾರ. ಈ ವಿಷಯವನ್ನು ಅಬಕಾರಿ ಡಿಎಸ್ಪಿ ಅವರ ಗಮನಕ್ಕೆ ತರಲಾಗಿದ್ದು, ಸಿಬ್ಬಂದಿಯನ್ನು ಕಳುಹಿಸುವುದಾಗಿ ತಿಳಿಸಲಾಗಿದೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಬಂದ ಅಜ್ಞಾತ ಕರೆ ಬಳಿಕ ಆರೋಪಿಗಳಿಗೆ ಅಂಗಡಿ ಮುಚ್ಚುವ ಸೂಚನೆ ಸಿಕ್ಕಿದ್ದು, ಅವರು ತಕ್ಷಣ ಸ್ಥಳವನ್ನು ಖಾಲಿ ಮಾಡಿ ಪರಾರಾಗಲು ಯತ್ನಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಗ್ರಾಮೀಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ ಬಳಿಕ ಪೊಲೀಸರು ಸ್ಥಳಕ್ಕೆ ಬಂದರೂ ಆರೋಪಿಗಳು ನೋಂದಣಿ ಸಂಖ್ಯೆಯಿಲ್ಲದ 2 ಬೈಕ್ಗಳಲ್ಲಿ ಪರಾರಾಗಿದ್ದಾರೆ ಎಂದು ತಿಳಿದುಬಂದಿದೆ. ಈ ಪ್ರದೇಶದ ಸುತ್ತಮುತ್ತ ತಿರುಮಲ ಪ್ರೌಢಶಾಲೆ, ಶ್ರೀ ಜಗದ್ಗುರು ರಂಭಾಪುರಿ ವಿದ್ಯಾರ್ಥಿ ಪ್ರಸಾದ ನಿಲಯ ಹಾಗೂ ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿ ಇರುವುದರಿಂದ
ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಾಹನ ಸವಾರರ ಸುರಕ್ಷತೆಗೆ ಧಕ್ಕೆಯಾಗುವ ಆತಂಕ ವ್ಯಕ್ತವಾಗಿದೆ. ಈ ಕುರಿತು ಕೆಆರ್ಎಸ್ ಜಿಲ್ಲಾಧ್ಯಕ್ಷರಾದ ಶಿವು ಜಿಎಂ ಸೇರಿದಂತೆ ಆನಂದ್, ಮಂಜುನಾಥ್ ಹಿರೇಮಠ್, ಮಂಜು ಮಾನೆ ಹಾಗೂ ಆನಂದ್ ಬಾಗ್ಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕರ್ತವ್ಯ ನಿಷ್ಠೆ ತೋರಿ ಕ್ರಮ ಕೈಗೊಳ್ಳುತ್ತಾರೋ ಅಥವಾ ಲಂಚದ ಲಾಲಸೆಗೆ ಮಣಿದು ಇಂತಹ ಅಕ್ರಮಗಳಿಗೆ ಸಹಕಾರ ನೀಡುತ್ತಾರೋ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.